ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ. ಅದರಲ್ಲಿ ಅಭ್ಯಾಸ 7.2 ರಲ್ಲಿ ನೀವು ಭಾಗ ಪ್ರಮಾಣ ಸೂತ್ರದ ಬಗ್ಗೆ ಕಲಿತೀರಿ. ಹಂಗಂದ್ರೆ ಭಾಗ ಪ್ರಮಾಣ ಸೂತ್ರ ಎಂದರೇನು? ಹಾಗಾದ್ರೆ ಎರಡು ಬಿಂದುಗಳನ್ನು ಕೊಡ್ತಾನೆ. ಎರಡು ಬಿಂದುಗಳು ಏನು x1 ಮತ್ತೆ y1. ಅದೇ ರೀತಿ ಇನ್ನೊಂದು ಬಿಂದು x2, y2. ಹಾಗಾದ್ರೆ ಇದರಲ್ಲಿ ಭಾಗ ಅಂತಿದೆ. ಭಾಗ ಅಂದ್ರೆ ಈಗ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಭಾಗ ಮಾಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ ಅಂತ ತೆಗೆದುಕೊಂಡಾಗ ನಾವೇನ್ ಮಾಡೋದು, ಇದನ್ನ ಭಾಗ ಮಾಡೋಣ. ಭಾಗ ಮಾಡಿದ ಬಿಂದುವನ್ನ ನಾವೇನಂತ ತೆಗೆದುಕೊಳ್ಳೋಣ, ಸಿ ಅಂತ ತೆಗೆದುಕೊಳ್ಳೋಣ. ಸಿ ಅಂತ ತೆಗೆದುಕೊಂಡಾಗ ಇಲ್ಲೇನಾಗ್ತದೆ, ಈಗ ನಾವು ಇದಕ್ಕೆ ಸಂಬಂಧಿಸಿದಂತೆ, ಈ ರೇಖೆಗೆ ಸಂಬಂಧಿಸಿದಂತೆ ಎ ಮತ್ತು ಬಿ ಎಂಬ ರೇಖೆಯನ್ನ ಸಿ ಎಂಬ ಬಿಂದುವಿನಿಂದ ಭಾಗ ಮಾಡಿದಾಗ ಈ ರೇಖೆಗೆ ಸಂಬಂಧಿಸಿದಂತೆ ಒಂದು ಸೂತ್ರ ಬರ್ತದೆ. ಆ ಸೂತ್ರಕ್ಕೆ ಏನಂತ ಹೇಳ್ತೇವೆ ನಾವು, ಭಾಗ ಪ್ರಮಾಣ ಸೂತ್ರ ಎಂದು ಕರಿತೇವೆ. ಹಾಗಾದ್ರೆ ಭಾಗ ಪ್ರಮಾಣ ಸೂತ್ರದಲ್ಲಿ ನಿಮ್ಗೆ ಏನೇನು ಕೊಟ್ಟಿರ್ತಾರೆ ಅಂದ್ರೆ, ಮೊದಲನೇದಾಗಿ ನಿಮಗೆ ಈ ಲೈನ್ ಅನ್ನ ಅಂದ್ರೆ ಈ ರೇಖೆಯ ಅನುಪಾತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದು, ಇದರಲ್ಲಿ ಎ ಸಿ ಇದೆ ಮತ್ತೆ ಬಿ ಸಿ ಇದೆ. ಈಗ ಎ ಸಿ ಮತ್ತೆ ಬಿ ಸಿ ಇದರ ಅನುಪಾತ ಕೊಟ್ಟಿರ್ತಾರೆ. ಹಾಗಾದ್ರೆ ಇದಕ್ಕೆ ಎ ಸಿ ಮತ್ತು ಬಿ ಸಿ ನ ಅನುಪಾತಕ್ಕೆ ನಾವು m1 ಮತ್ತೆ m2 ಅಂತ ಕರಿತೀವಿ. ಹಾಗಾದ್ರೆ ಎ ಸಿ ಏನಿದು m1, ಅದೇ ರೀತಿ ಬಿ ಸಿ ಏನಿದು m2. ಇದು ಭಾಗ ಪ್ರಮಾಣ ಸೂತ್ರದಲ್ಲಿ ಬರ್ತವೆ, ಇದರ ಅನುಪಾತ ಬರ್ತದೆ. ಮತ್ತೆ ಅದೇ ರೀತಿ ನಿಮಗೆ ಎ ದ ನಿರ್ದೇಶಾಂಕ x1 y1, ಬಿ ದ ನಿರ್ದೇಶಾಂಕ x2 y2. ಹಾಗಾದ್ರೆ ಸಿ ದ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ, x ಮತ್ತೆ y. ಈಗ ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ x1 y1, x2 y2 ಮತ್ತೆ m1 m2 ಮತ್ತೆ xy ಈ ಅಂಶಗಳನ್ನ ಒಳಗೊಂಡು ನಿಮ್ಗೇನಾಗ್ತದೆ, ಒಂದು ಭಾಗ ಪ್ರಮಾಣ ಸೂತ್ರ ಎಂಬುದು ಏನಾಗ್ತದೆ ಅಲ್ಲಿ ರಚನೆ ಆಗ್ತದೆ. ಹಾಗಾದ್ರೆ ಭಾಗ ಪ್ರಮಾಣ ಸೂತ್ರ ಏನ್ ಹೇಳ್ತದೆ ಅಂದ್ರೆ, ಒಂದು ರೇಖೆಯನ್ನು ಒಂದು ಬಿಂದುವಿನಿಂದ ನಾವೇನ್ ಮಾಡಿದಾಗ ಭಾಗ ಮಾಡಿದಾಗ, ಅದು ಯಾವ ಅನುಪಾತದಲ್ಲಿ ಭಾಗ ಮಾಡಿದಾಗ, m1 ಮತ್ತು m2 ಅನುಪಾತದಲ್ಲಿ ಭಾಗ ಮಾಡಿದಾಗ ಆ ಬಿಂದುವಿನ ಭಾಗ ಮಾಡಿದ ಬಿಂದುವಿನ ನಿರ್ದೇಶಾಂಕಗಳು ಏನು, x ಮತ್ತೆ y. ಹಾಗಾದ್ರೆ ಆ x ಮತ್ತೆ y ನ ಬೆಲೆ ಏನಂದ್ರೆ, x is equal to m1 x2 plus m2 x1 by m1 plus m2. ಇದು ಈ x ನ ನಿರ್ದೇಶಾಂಕಗಳು. ಅದೇ ರೀತಿ ನಿಮ್ಗೇನು ಸಿಗ್ತಾವೆ ಅಂದ್ರೆ y ನ ನಿರ್ದೇಶಾಂಕ ಸಿಗ್ತಾವೆ. y ನ ನಿರ್ದೇಶಾಂಕ ಏನ್ ಹೇಳ್ತದೆ ಅಂದ್ರೆ m1 y2 plus m2 y1 divided by m1 plus m2. ಈ ರೀತಿಯಾಗಿ ಇದೇನಂತವೆ, ಈ ಎರಡು ಫಾರ್ಮುಲಾಗಳಿಗೆ ನಾವೇನಂತೇವೆ ಅಂದ್ರೆ ಭಾಗ ಪ್ರಮಾಣ ಸೂತ್ರ ಎಂದು ಕರೆಯುತ್ತೇವೆ. ಒಂದು x ನಿರ್ದೇಶಾಂಕ ಮತ್ತೆ ಒಂದು y ನ ನಿರ್ದೇಶಾಂಕದ ಇದು ಫಾರ್ಮುಲಾ ಇದು. ಹಾಗಾದ್ರೆ m1 ಕೊಟ್ಟಿರ್ತಾರೆ, x2 ಇರ್ತದೆ, ಅದೇನೇ ಹಾಕ್ಬೇಕು ನಾವು, ಇಲ್ಲಿ m2 ಇರ್ತದೆ ಮತ್ತೆ x1 ಡಿವೈಡ್ ಬೈ m1 ಪ್ಲಸ್ m2 ಮಾಡಬೇಕು. ಮತ್ತೆ ಅದೇ ರೀತಿ y ಅಲ್ಲಿ m1 ಕೊಟ್ಟಿರ್ತಾರೆ ಮತ್ತೆ y2 ಇಲ್ಲಿದೆ. ಅದೇ ರೀತಿ m2 y1 ಡಿವೈಡ್ ಬೈ m1 ಪ್ಲಸ್ m2 ಎಂಬ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವೇನ್ ಮಾಡಬೇಕು, ಈ x ಮತ್ತು y ಎಂಬ ನಿರ್ದೇಶಾಂಕಗಳನ್ನು ನೀವೇನ್ ಮಾಡಬೇಕು, ಕಂಡುಹಿಡಿಬೇಕು. ಈಗ ಇದ್ರ ಮೇಲೆ ನಾವೇನ್ ಮಾಡೋಣ, ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಹಂಗಂದ್ರೆ ಏನಿದೆ ಅಂದ್ರೆ, ಒಂದು ಪಾಯಿಂಟ್ ಇದೆ, ಏನದು, ಒಂದು 4, -3. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ, ಏನದು 8, 5. ಹಾಗಾದ್ರೆ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ನಾವೇನ್ ಮಾಡಿದ್ರೆ ಅಂದ್ರೆ 3:1 ಅಂದ್ರೆ ಇದನ್ನೇನಿದು, ಇದು 3, ಇದೇನಿದು 1, 3:1 ನಾವೇನ್ ಮಾಡಿದ್ವಿ, ವಿಭಾಗಿಸಿವಿ. ಹಾಗಾದ್ರೆ ಈ ವಿಭಾಗಿಸಿದ ನಿರ್ದೇಶಾಂಕಗಳನ್ನ ಕಂಡುಹಿಡಿದ್ವಿ. ವಿಭಾಗಿಸಿದ ನಿರ್ದೇಶಾಂಕ x, y. ಹಾಗಾದ್ರೆ ಏನದು m1, ಇದೇನಿದು m2. ಹಾಗಾದ್ರೆ m1 m2 ಕೊಟ್ಟಿದ್ದಾನೆ, ಮತ್ತೆ ನಾವೇನ್ ಕಂಡಿಬೇಕು, ಇಲ್ಲಿ x ಮತ್ತೆ y ಗಳನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ ನಾವು x ನ ಫಾರ್ಮುಲಾ ಏನ್ ಬರ್ಸಿದೀವಿ ನಿಮ್ಗೆ, x is equal to m1 x2 plus m2 x1 divided by m1 plus m2. ಅವಾಗ x is equal to m1 ವ್ಯಾಲ್ಯೂ ಎಷ್ಟು, 3, x2 ವ್ಯಾಲ್ಯೂ ಎಷ್ಟು, ಇದು ನೋಡ್ರಿ, ಇದು x1 y1. ಅದೇ ರೀತಿ ಇದೇನಿದು x2 and y2. x2 ವ್ಯಾಲ್ಯೂ ಏನಾಗ್ತದೆ, 8 ಆಗ್ತದೆ, ಪ್ಲಸ್ m2 ವ್ಯಾಲ್ಯೂ 1, x1 ವ್ಯಾಲ್ಯೂ ಎಷ್ಟು, 4 ಡಿವೈಡೆಡ್ ಬೈ 3 plus 1, m1 plus m2 ಅಂದ್ರೆ 3 plus 1. ಅವಾಗ ಏನಾಗ್ತದೆ, 8 3 ಎಷ್ಟು, 24, ಪ್ಲಸ್ 4 1 4 ಡಿವೈಡೆಡ್ ಬೈ 4. ಅವಾಗ ಏನಾಗ್ತದೆ, x is equal to 24 plus 4 28/4. ಅವಾಗ ಏನಾಗ್ತದೆ, x is equal to 7 ಆಗ್ತದೆ. ಅಂದ್ರೆ x ಅಂದ್ರೆ ಎಷ್ಟು, 7. ಅದೇ ರೀತಿ ನೀವು y ನ ಬೆಲೆಯನ್ನು ಕಂಡುಹಿಡಬೇಕು. y ಫಾರ್ಮುಲಾ ಏನಂದ್ರೆ y is equal to m1 y2 plus m2 y1 divided by m1 plus m2. ಅವಾಗ y is equal to m1 ವ್ಯಾಲ್ಯೂ ಏನು,
3, y2 ವ್ಯಾಲ್ಯೂ ಏನು 5. ಅದೇ ರೀತಿ m2 ವ್ಯಾಲ್ಯೂ ಏನು 1, y1 ವ್ಯಾಲ್ಯೂ ಎಷ್ಟು -3 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 1 ಪ್ಲಸ್ 3. ಅವಾಗ y ಇಸ್ ಈಕ್ವಲ್ ಟು 5 3 ಎಷ್ಟು 15 ಪ್ಲಸ್ ಮೈನಸ್ ಮೈನಸ್ 3 1 ಎಷ್ಟಾಗ್ತದೆ 3 ಬೈ 4. ಅದೇ ರೀತಿ y ನಲ್ಲಿ y ಇಸ್ ಈಕ್ವಲ್ ಟು 13 15ರಲ್ಲಿ 3 ಕಳೆದ್ರೆ ಎಷ್ಟು 12 ಬೈ 4. ಅವಾಗ y ಇಸ್ ಈಕ್ವಲ್ ಟು ಎಷ್ಟಾಗ್ತದೆ 3 ಆಗ್ತದೆ. ಈ ರೀತಿಯಾಗಿ ಅನುಪಾತಗಳನ್ನು ಕೊಟ್ಟಾಗ ನೀವು ಆ ವಿಭಾಗಿಸಿದ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬಹುದು. ಆ ನಿರ್ದೇಶಾಂಕಗಳೇನು 7,3. ಅದೇ ರೀತಿ ನಿಮಗೆ ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಏನಂದ್ರೆ ಮಧ್ಯಬಿಂದು ಸೂತ್ರ ಅಂತ ಬರ್ತದೆ. ಮಧ್ಯಬಿಂದು ಸೂತ್ರ ಏನ್ ಹೇಳ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಪಾಯಿಂಟ್ ಇದೆ ಏನು x1 ಮತ್ತೆ y1. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ಏನಿದು x2 ಮತ್ತೆ y2. ಈಗ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖೆಯನ್ನು ಏನ್ ಮಾಡ್ತೀವಿ ಅಂದ್ರೆ ನಾವು ಮಧ್ಯಭಾಗದಲ್ಲಿ, ಯಾವ ಭಾಗದಲ್ಲಿ ಮಧ್ಯಭಾಗದಲ್ಲಿ ನಾವೇನ್ ಮಾಡ್ತೀವಿ ಅದನ್ನು ವಿಭಾಗಿಸ್ತೀವಿ. ಈ ರೇಖೆಯನ್ನು ವಿಭಾಗಿಸಿದಾಗ ಅದರ ನಿರ್ದೇಶಾಂಕ ಏನು x ಮತ್ತೆ y. ಮತ್ತೆ ಇದರ ಅನುಪಾತ ಏನಾಗ್ತಿತ್ತು ಅಂದ್ರೆ ನೋಡ್ರಿ, ಬಿಫೋರ್ ಏನಾಗ್ತಿತ್ತು ಅಂದ್ರೆ ಯಾವ್ದಾದ್ರು ಒಂದು ರೇಖೆಯಲ್ಲಿ ನಾವೇನ್ ಮಾಡ್ತಿದ್ವಿ ವಿಭಾಗಿಸಿದ್ರೆ ಒಂದು m1 ಆಗ್ತಿತ್ತು, ಇದೇನಾಗ್ತಿತ್ತು m2 ಆಗ್ತಿತ್ತು. ಅಂದ್ರೆ ಅದು ನಿರ್ದಿಷ್ಟವಾಗಿ ಮಧ್ಯಬಿಂದು ಅಂತ ಹೇಳಕ್ ಆಗ್ತಿದ್ದಿಲ್ಲ. ಆದ್ರೆ ಇಲ್ಲಿ ಇದೇನಾಗಿದೆ ಮಧ್ಯಬಿಂದು ಆಗಿದೆ. ಮಧ್ಯಬಿಂದು ಆಯ್ತಂದ್ರೆ ಇದರ ಸಾಮಾನ್ಯವಾಗಿ ಇದರ ಅನುಪಾತಗಳು ಏನಿರ್ತವೆ ಸಮ ಇರ್ತವೆ. ಅನುಪಾತಗಳು ಸಮ ಇದ್ದು ಅಂದ್ರೆ ನಾವೇನ್ ಮಾಡ್ತೀವಿ ಅದಕ್ಕೆ m1 m2 ಅನ್ನೋ ಬದಲು ನಾವೇನ್ ಮಾಡ್ತೀವಿ ಇದು m ಇದು m. ಅವಾಗ ನಾವೇನ್ ಮಾಡ್ತೀವಿ ಇದನ್ನ a, ಇದು b, ಇದು c. ಇದರ ಅರ್ಥ ಏನು ಎ ಬಿ ನ ಮಧ್ಯಬಿಂದು ಯಾವುದು ಸಿ. ಅದಕ್ಕೆ ಅನುಪಾತ ಏನಿದೆ m ಮತ್ತೆ m ಇದೆ. ಹಾಗಾದ್ರೆ ನಾವೇನ್ ಮಾಡಬೇಕು ಈ ಮಧ್ಯಬಿಂದುಗಳನ್ನ ಇದು x ಮತ್ತೆ y ಏನಿದೆ ಒಂದು ಮಧ್ಯಬಿಂದುವನ್ನು ನಾವೇನ್ ಮಾಡಬೇಕು ಕಂಡುಹಿಡಿಯಬೇಕಾಗ್ತದೆ. ಹೇಗೆ ಕಂಡುಹಿಡಿಯಬೇಕಂದ್ರೆ ಇದಕ್ಕಾಗಿ ನಾವೇನ್ ಮಾಡೋಣ ಭಾಗ ಪ್ರಮಾಣ ಸೂತ್ರವನ್ನು ಹಾಕೋಣ. ಹಾಗಾದ್ರೆ ಭಾಗ ಪ್ರಮಾಣ ಸೂತ್ರ ಹಾಕಿದ್ರೆ ಏನಾಗ್ತದೆ, ಭಾಗ ಪ್ರಮಾಣ ಸೂತ್ರದಿಂದ ನಾವು ಮಧ್ಯಬಿಂದು ಸೂತ್ರವನ್ನ ನಾವೇನ್ ಮಾಡಬೇಕಾಗ್ತದೆ ಇಲ್ಲಿ ಪಡಿಬೇಕಾಗ್ತದೆ. ಹಾಗಾದ್ರೆ ಭಾಗ ಪ್ರಮಾಣ ಸೂತ್ರ ಏನ್ ಹೇಳ್ತದೆ ಅಂದ್ರೆ x ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. x ಇಸ್ ಈಕ್ವಲ್ ಟು m1 ಅಂದ್ರೆ m x2 ಪ್ಲಸ್ m2 ಅಂದ್ರೆ m x1 ಬೈ m ಪ್ಲಸ್ m1 ಅಂದ್ರೆ m2 ಅಂದ್ರೆ m. ಅವಾಗ ಏನಾಗ್ತದೆ ಇದರಲ್ಲಿ m ಇದೆ, m ಅನ್ನ ಕಾಮನ್ ತೆಗೆದ್ರೆ ಏನಾಗ್ತದೆ ನಿಮಗೆ x2 ಪ್ಲಸ್ x1 ಡಿವೈಡೆಡ್ ಬೈ m ಪ್ಲಸ್ m ಎಷ್ಟು 2m. ಇಲ್ಲಿ m ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. x ಇಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2. ಇದೇನಿದು x. ಅದೇ ರೀತಿ ನೀವೇನ್ ಮಾಡಬೇಕು y ಬೆಲೆಯನ್ನು ಕಂಡುಹಿಡಿಯಬೇಕು. y ಬೆಲೆಯನ್ನು ಕಂಡುಹಿಡಿದ್ರೆ ಏನಾಗ್ತದೆ m1 y2 ಪ್ಲಸ್ m2 y1. ಸಾರಿ ಇದು ಫಾರ್ಮುಲಾ ಅಲ್ಲ, m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2. ಅದೇ ರೀತಿ ಇದನ್ನ ನಾವೇನ್ ಮಾಡೋದು ಈ ಕೊಟ್ಟಂತ ನಿರ್ದೇಶಾಂಕಗಳನ್ನು ಇದು ವ್ಯಾಲ್ಯೂಸ್ ಅನ್ನು ಹಾಕ್ಬಿಟ್ರೆ m1 ಅಂದ್ರೆ m y2 ಪ್ಲಸ್ m2 ಅಂದ್ರೆ m ಪ್ಲಸ್ y1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ m ಪ್ಲಸ್ m. ಅವಾಗ ಏನಾಗ್ತದೆ y ಇಸ್ ಈಕ್ವಲ್ ಟು m ಕಾಮನ್ ತೆಗೆದ್ರೆ y1 ಪ್ಲಸ್ y2 ಡಿವೈಡೆಡ್ ಬೈ 2m. ಇಲ್ಲಿ m ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. y ಇಸ್ ಈಕ್ವಲ್ ಟು y1 ಪ್ಲಸ್ y2 ಡಿವೈಡೆಡ್ ಬೈ 2. ಈ ರೀತಿಯಾಗಿ x ಮತ್ತೆ y ಗಳು ಸಿಕ್ಕು. x ಮತ್ತೆ y ಗಳೇನು ಇದು ಮಧ್ಯಬಿಂದು. ಇದು ಮಧ್ಯಬಿಂದು ಏನಾಗ್ತದೆ x1 ಪ್ಲಸ್ x2 ಡಿವೈಡ್ ಬೈ 2 ಮತ್ತೆ ಅದೇ ರೀತಿ y ಪ್ಲಸ್ y1 ಡಿವೈಡ್ ಬೈ 2. ಈ ರೀತಿಯಾಗಿ ನಾವೇನ್ ಮಾಡೋದು ಎ ಬಿ ಪಾಯಿಂಟ್ ಅನ್ನು ಕೊಟ್ಟಾಗ ನಾವೇನ್ ಮಾಡುವುದು ಅದರ ಮಧ್ಯಬಿಂದುವನ್ನು ನಾವೇನ್ ಮಾಡಬಹುದು ಕಂಡುಹಿಡಿಯಬಹುದು. ಅದೇ ರೀತಿ ನೆಕ್ಸ್ಟ್ ನಾವೇನ್ ಮಾಡೋಣ ಇದ್ರ ಮೇಲೆ ಒಂದೇನ್ ಮಾಡೋಣ ಪ್ರಾಬ್ಲಮ್ ಬಿಡಿಸೋಣ. ಪ್ರಾಬ್ಲಮ್ ಏನಿದೆ ಅಂದ್ರೆ 2,6 ಮತ್ತೆ 4,8 ಈ ಬಿಂದುಗಳ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಇದು ಪಾಯಿಂಟ್ ಇದೆ, ಇದು 2,6. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ಎಷ್ಟು 4,8. ಹಾಗಾದ್ರೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವನ್ನು ಕಂಡುಹಿಡಿಯಬೇಕು. ಹಾಗಾದ್ರೆ ಇದೇನಿದು x1 y1 ಅದೇ ರೀತಿ ಇದು x2 y2. ಹಾಗಾದ್ರೆ ನಿಮಗೆ ಇದು ಮಧ್ಯಬಿಂದು ಏನಂತ ತೆಗೆದುಕೊಳ್ಳೋಣ x ಮತ್ತೆ y. ಆದ್ರೆ ಮಧ್ಯಬಿಂದು ಸೂತ್ರ ಏನಾಗ್ತದೆ x ಇಸ್ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2. ಅವಾಗ x ಎಷ್ಟಾಗ್ತದೆ 2 ಪ್ಲಸ್ 4 ಡಿವೈಡ್ ಬೈ 2. ಅವಾಗ x ಇಸ್ ಈಕ್ವಲ್ ಟು 3 ಆಗ್ತದೆ. 2 ಪ್ಲಸ್ 4 6 ಬೈ 2 ಅಂದ್ರೆ ಎಷ್ಟು 3. ಅದೇ ರೀತಿ y ಇಸ್ ಈಕ್ವಲ್ ಟು y1 ಪ್ಲಸ್ y2 ಡಿವೈಡೆಡ್ ಬೈ 2. ಅವಾಗ y ಇಸ್ ಈಕ್ವಲ್ ಟು y1 ಎಷ್ಟು 6 y2 ಎಷ್ಟು 8 ಬೈ 2. ಅವಾಗ y ಇಸ್ ಈಕ್ವಲ್ ಟು ಎಷ್ಟಾಗ್ತದೆ 8 ಎಷ್ಟು 14 ಬೈ 2 ಅಂದ್ರೆ ಎಷ್ಟು 7. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಎರಡು ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮಧ್ಯ ಬಿಂದುವನ್ನು ನಾವೇನ್ ಮಾಡ್ಬೋದು ಕಂಡುಹಿಡಿಯಬಹುದು. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಇನ್ನೊಂದು ಏನ್ ಮಾಡೋಣ ಇದ್ರ ಮೇಲೆ ನಾವು ಒಂದು ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಪ್ರಾಬ್ಲಮ್ ಏನಿದೆ ಅಂದ್ರೆ ಈಗ
ಒಂದು ಪಾಯಿಂಟ್ ಇದೆ, ಎಷ್ಟು -6, 10. ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ, ಇನ್ನೊಂದು ಪಾಯಿಂಟ್ ಏನಂದ್ರೆ ಇದು 3, -8. ಇನ್ನೊಂದು ಪಾಯಿಂಟ್ ಏನ 3, -8 ಆಗಿದೆ. ಹಂಗಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಎರಡು ಬಿಂದುಗಳನ್ನ ನಾವೇನ್ ಮಾಡ್ಬೇಕು, ಸೇರಿಸುವ ರೇಖಾಖಂಡವನ್ನ 3, -8 ಈ ಸೇರಿಸುವ ರೇಖಾಖಂಡವು ಏನಾಗಿದೆ ಅಂದ್ರೆ ಸೇರಿಸುವ ರೇಖಾಖಂಡ -4, 6 ಅಂದ್ರೆ ಇದನ್ನ ಈ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡ ಏನಾಗಿದೆ -4, 6 ಬಿಂದುವಿನಲ್ಲಿ ಏನಾಗುತ್ತೆ, ಅದು ವಿಭಾಗಿಸ್ತೈತೆ. ಹಂಗಂದ್ರೆ ಇದು ವಿಭಾಗಿಸುವ ಬಿಂದು, ಇದು -4, 6 ವಿಭಾಗಿಸಿದ್ರೆ ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಕೇಳೋಣ. ಅಂದ್ರೆ m1 = ಅಂಡ್ m2 = ಹಂಗಂದ್ರೆ ಅಗೇನ್ ನಾವೇನ್ ಮಾಡ್ಬೇಕು, ಭಾಗ ಪ್ರಮಾಣ ಸೂತ್ರವನ್ನು ಹಾಕ್ಬೇಕು. ಹಂಗಂದ್ರೆ ಇದೇನದು x1 y1, ಅದೇ ರೀತಿ x2 y2, ಅದೇ ರೀತಿ ಇದೇನಿದು x ಮತ್ತೆ y. ಈಗ ನಾವೇನ್ ಮಾಡ್ಬೇಕು, ಭಾಗ ಪ್ರಮಾಣ ಸೂತ್ರ ಏನ್ ಹೇಳ್ತದೆ, ಭಾಗ ಪ್ರಮಾಣ ಸೂತ್ರ x = m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2. ಅವಾಗ x ಏನಾಗ್ತದೆ, m1 x ವ್ಯಾಲ್ಯೂ ಎಷ್ಟು, x ವ್ಯಾಲ್ಯೂ ಎಷ್ಟು -4, x ವ್ಯಾಲ್ಯೂ ಎಷ್ಟು -4, m1 ವ್ಯಾಲ್ಯೂ ಗೊತ್ತಿಲ್ಲ, m1 x2 ವ್ಯಾಲ್ಯೂ ಎಷ್ಟು ನೋಡ್ರಿ, x2 ವ್ಯಾಲ್ಯೂ 3 ಪ್ಲಸ್ m2 ವ್ಯಾಲ್ಯೂ ನೋಡ್ರಿ, m2 ವ್ಯಾಲ್ಯೂ ಗೊತ್ತಿಲ್ಲ, x1 ವ್ಯಾಲ್ಯೂ ಎಷ್ಟು -6. ಅದೇ ರೀತಿ ಡಿವೈಡೆಡ್ ಬೈ m1 ಪ್ಲಸ್ m2 ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಆಸ್ ಇಟ್ ಇಸ್ ಹಚ್ಕೊಳ್ರಿ. ಅವಾಗ m1 ಪ್ಲಸ್ m2 ಇಂಟು 4 ಏನಾಗ್ತದೆ, -4 ಇಂಟು m1 ಪ್ಲಸ್ m2. ಅವಾಗ 3 ಇಂಟು m1 ಏನಾಗ್ತದೆ 3m1. ಅದೇ ರೀತಿ ಪ್ಲಸ್ -6 ಇಂಟು m2 6m2. ಅವಾಗ ನಾನು ನೋಡಬೇಕು -4ನ ಎರಡು ಕಡೆ ಮಲ್ಟಿಪ್ಲೈ ಮಾಡಿದಾಗ -4 ಇಂಟು m1 ಏನಾಗ್ತದೆ -4m1 ಪ್ಲಸ್ -4 ಇಂಟು m2 ಏನಾಗ್ತದೆ 4m2. ಅವಾಗ ಏನಾಗ್ತದೆ 3m1 = 3m1 -6m2. ಇಷ್ಟಾದಾಗ ನಾವೇನ್ ಮಾಡ್ಬೇಕು, m1 ಒಂದ್ ಕಡೆ, m2 ಒಂದ್ ಕಡೆ ಮಾಡ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, -6m2ನ ಈ ಸೈಡ್ ತಂದಾಗ 6m2ನ ಈ ಸೈಡ್ ತಂದಾಗ ಇಲ್ಲಿ m2 ಅಷ್ಟೇ ನಾವು ಬರ್ಕೋಬೇಕಾಗ್ತದೆ, -4m2. ಅವಾಗ ಏನ್ ಮಾಡೋಣ, ಈ 3m1 ಇಲ್ಲಿ ಇರಲಿ, -4m1 ಈ ಸೈಡ್ ತಂದಾಗ +4m1. ಅವಾಗ 6m2 ಒಳಗೆ 4m2 ಕಳೆದ್ರೆ 2m2. 3m1 ಪ್ಲಸ್ 4m1 ಏನಾಗ್ತದೆ 7m1. ಅವಾಗ ಏನಾಗ್ತದೆ, m1/m2 ಬೇಕು, ಅದಕ್ಕೆ m1 ಇಲ್ಲೇ ಇಟ್ಟು ಈ m2 ಈ ಸೈಡ್ ತಂದಾಗ ಅವಾಗ ಇದೇನಾಗ್ತದೆ 2 ಇಂಟು 7 ಇದೇನಾಗ್ತದೆ, ಈ ಸೈಡ್ ಬಂದು /7 ಆಗ್ತದೆ. ಹಂಗಂದ್ರೆ m1/m2 ವ್ಯಾಲ್ಯೂ ಎಷ್ಟು 2/7. ಈ ರೀತಿಯಾಗಿ ನೀವು ಇಲ್ಲಿ ಎರಡು ಬಿಂದುಗಳನ್ನು ಕೊಟ್ಟು ಅವುಗಳ ವಿಭಾಗಿಸುವ ಬಿಂದುವನ್ನು ಕೊಟ್ಟಾಗ, ಬಿಂದು ನಿರ್ದೇಶಾಂಕ ಕೊಟ್ಟಾಗ ನೀವು ಅನುಪಾತವನ್ನು ನೀವೇನ್ ಮಾಡ್ಬೋದು, ಕಂಡುಹಿಡಿಬಹುದು. ನೆಕ್ಸ್ಟ್ ಅದೇ ರೀತಿ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬರ್ತಾವಂದ್ರೆ, ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಏನಿದೆ ಅಂದ್ರೆ 2, -2 ಮತ್ತೆ -7, 4 ಇದೆ. ಹಾಗಾದ್ರೆ ಈ ಸೇರಿಸುವ ರೇಖಾಖಂಡವನ್ನು ನಾವೇನ್ ಮಾಡಬೇಕು, ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು. ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕ ಅಂದ್ರೆ ಈ ಒಂದು ರೇಖೆಯನ್ನ 3 ಭಾಗಗಳನ್ನಾಗಿ ಮಾಡೋದಕ್ಕೆ ಏನಂತ ನಾವು ತ್ರೈಭಾಜಕ ಅಂತ ಹೇಳಿ. ಹಾಗಂದ್ರೆ ಈಗಾಗಲೇ ಎರಡು ಬಿಂದುಗಳಿದೆ, ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3 ಭಾಗ ಹೇಗೆ ಮಾಡ್ಬೇಕಂದ್ರೆ, ನಾವು ಸಾಮಾನ್ಯವಾಗಿ ನೋಡ್ಬೇಕಲ್ಲಿ ಈ ಎರಡು ಬಿಂದುಗಳನ್ನು ಗುರುತಿಸ್ಕೋಬೇಕು. ಅಂದ್ರೆ ಎರಡು ಬಿಂದುಗಳನ್ನು ಗುರುತಿಸ್ಕೊಂಡ್ರೆ ಅವಾಗ ಏನಾಗ್ತದೆ, ಟೋಟಲ್ ಇಲ್ಲಿ ಎಷ್ಟು ಭಾಗ ಆಗ್ತದೆ, 1 ಭಾಗ, 2 ಭಾಗ, 3 ಭಾಗ. ಹಾಗಾದ್ರೆ ತ್ರೈಭಾಜಕ ಬಿಂದುಗಳು ಅಂದ್ರೆ 3 ಭಾಗ ಸಮ ಇರ್ತವೆ, 3 ಭಾಗ ಏನಿರ್ತವೆ ಸಮ ಇರ್ತವೆ. ಆದ್ದರಿಂದ ಇಲ್ಲಿ ಏನಾಗ್ತದೆ ಅಂದ್ರೆ ಇದರ ಅನುಪಾತ 1, 1, 1, 1, 1 ಆಗ್ತದೆ. ಯಾಕಂದ್ರೆ 3 ಸೇಮ್ ಇರ್ತಾವಲ್ಲ, ಅದಕ್ಕೆ ನಾವು 1:1 ರೀತಿಯಾಗಿ ನಾವೇನ್ ಮಾಡ್ಬೇಕು, ಬರೀಬೇಕಾಗ್ತದೆ. ಬರ್ದಾಗ ಈ ಬಿಂದುವಿನ ನಿರ್ದೇಶಾಂಕವನ್ನು ನಾವು ಕಂಡುಹಿಡಿಯಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ ಆದ್ರೆ ನಾವೇನ್ ಮಾಡ್ಬೇಕು, ಸಿ ಮತ್ತು ಡಿ ನ ನಿರ್ದೇಶಾಂಕವನ್ನು ನಾವೇನ್ ಮಾಡ್ಬೇಕು, ಕಂಡುಹಿಡಿಯಬೇಕು. ಸಿ ನ ಮತ್ತು ಡಿ ನ ನಿರ್ದೇಶಾಂಕ ಕಂಡುಹಿಡಿಯಬೇಕಂದ್ರೆ ಇದಕ್ಕೆ ನಾವೇನಂತ ಬರ್ಕೊಳ್ಳೋಣ, x1 y1, ಇದು x2 ಮತ್ತೆ y2. ಈ ರೀತಿ ಬರ್ಕೊಂಡಾಗ ಫಸ್ಟ್ ನಾವು ಸಿ ನ ನಿರ್ದೇಶಾಂಕವನ್ನು ಕಂಡುಹಿಡಿಯೋಣ. ಸಿ ನ ನಿರ್ದೇಶಾಂಕ ಹೇಗೆ ಕಂಡುಹಿಡಿಯಬೇಕಂದ್ರೆ, ಸಿ ಯಲ್ಲಿ ಇದು m1 ಏನಾಗ್ತದೆ 1 ಆಗ್ತದೆ, ಈಗ m2 ಏನಾಗ್ತದೆ 2 ಆಗ್ತದೆ. ಯಾಕಂದ್ರೆ ಇಲ್ಲಿ ಒಂದಿದೆ, ಟೋಟಲ್ ಎಷ್ಟು 2. ಹಂಗಂದ್ರೆ m2 ಎಷ್ಟು 2, m1 ಏನು 1 ಆಗ್ತದೆ. ಯಾಕಂದ್ರೆ ಸಿ ನ ಈ ಭಾಗದಲ್ಲಿ ಎರಡು ಭಾಗಗಳಿದೆ, ಒಂದ್ ಭಾಗ, ಅದಕ್ಕೆ ಇದು 1, ಇದು 2. ಅವಾಗ ನೀವು ಸಿ ನ ಎಕ್ಸ್ ಫಾರ್ಮುಲಾ ಹಾಕಿದ್ರೆ ಇದು ಸಿ ಏನಿದೆ x, y ಅಂತ ಹೇಳ್ಕೊಡ್ರಿ. ಫಸ್ಟ್ x ಕಂಡುಹಿಡಿದ್ರೆ x = m1x2 ಪ್ಲಸ್ m2x1 ಬೈ m1 ಪ್ಲಸ್ m2. ಅವಾಗ x ಏನಾಗ್ತದೆ ಅಂದ್ರೆ m1 1, x2 ಎಷ್ಟು -7 ಪ್ಲಸ್ m2 ಎಷ್ಟು 2, x1 ಎಷ್ಟು 2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದ್ರೆ 1 ಪ್ಲಸ್
2. ಅವಾಗ x is equal to ಪ್ಲಸ್ ಮೈನಸ್ ಮೈನಸ್ 7 1 7. 2 ಎಳೆ ಎಷ್ಟು 4. 2 1 ಎಷ್ಟು 3. ಈಗ -7ರಲ್ಲಿ 4 ಕಳೆದ್ರೆ ಎಷ್ಟು -7 ಪ್ಲಸ್ 4 ಅಂದ್ರೆ -3/3. 3 3 ಕ್ಯಾನ್ಸಲ್ ಆಗಿ x is equal to ಎಷ್ಟಾಗ್ತದೆ -1. ಈಗ ನಿಮಗೆ -1 ಅನ್ನೋದು ಪಾಯಿಂಟ್ ಸಿಕ್ತು. ಅದೇ ರೀತಿ ನೀವು ಅದೇ ಸಿ ದಲ್ಲಿ ನಾವೇನ್ ಮಾಡಬೇಕು y ನ ಬೆಲೆ ಕಂಡುಹಿಡಿಯಬೇಕು. y ಬೆಲೆ ಹೇಗೆ ಕಂಡುಹಿಡಿಯಬೇಕು y is equal to m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಅವಾಗ y is equal to m1 ವ್ಯಾಲ್ಯೂ ಏನು 1, y2 ವ್ಯಾಲ್ಯೂ ಏನು 4 ಪ್ಲಸ್ m2 ವ್ಯಾಲ್ಯೂ ಏನು m2 ವ್ಯಾಲ್ಯೂ 2, y1 ವ್ಯಾಲ್ಯೂ ಏನ್ರಿ -2 ಡಿವೈಡ್ ಬೈ m1 ಪ್ಲಸ್ m2 ಅಂದ್ರೆ 1 ಪ್ಲಸ್ 2. y is equal to ಈಗ 4 ಒಂದ್ಲಿ ಎಷ್ಟಾಗ್ತದೆ 4 ಆಗ್ತದೆ ಪ್ಲಸ್ ಮೈನಸ್ ಮೈನಸ್ 2 ಎಳೆ ಎಷ್ಟು 4. ಅವಾಗ 1 ಪ್ಲಸ್ 2 ಎಷ್ಟು 3. ಇದೆಷ್ಟಾಗ್ತದೆ 4 ಮೈನಸ್ 4 0 ಆಗಿ 0/3 ಎಷ್ಟು 0 ಆಗ್ತದೆ. ಅವಾಗ y ಏನು 0, x -1 y 0. ನೋಡ್ರಿ ಇನ್ನೊಮ್ಮೆ ನೋಡ್ರಿ ಫಾರ್ಮುಲಾ m1 1 ಇದೆ, y2 ಎಷ್ಟಿದೆ 4 ಇದೆ. m2 ಎಷ್ಟಿದೆ m2 2, y1 ಎಷ್ಟಿದೆ -2 ಇದೆ. 4 ಒಂದೇ 4. ಎಲ್ಲ ವ್ಯಾಲ್ಯೂಸ್ ಕರೆಕ್ಟ್ ಇದೆ. -4 -4 0 0/3. ಈ ರೀತಿಯಾಗಿ ಈಗ ನಾವೇನ್ ಮಾಡಿದ್ವಿ ಸಿ ಪಾಯಿಂಟ್ ಅನ್ನ ಕಂಡುಹಿಡಿದ್ವಿ. ನೀವು ಮತ್ತೆ ಯಾವ ರೀತಿ ಮಾಡಬೇಕು ಅದೇ ಡಿ ಪಾಯಿಂಟ್ ಅನ್ನ ಕಂಡುಹಿಡಿಯಬೇಕು. ಡಿ ಪಾಯಿಂಟ್ ಅಲ್ಲಿ m1 m2 ಏನಂತ ತಗೋಬೇಕು ಅಂದ್ರೆ m1 ಅನ್ನ ನೀವೇನ್ ಮಾಡ್ರಿ 2 ಅಂತ ತೆಗೆದುಕೊಳ್ಬೇಕು. ಯಾಕಂದ್ರೆ ಈ ಪಾಯಿಂಟ್ ಅಲ್ಲಿ ಈ ಕಡೆ ಎಷ್ಟು ಭಾಗ ಇದೆ 2 ಭಾಗ ಇದೆ, ಈ ಕಡೆ ಎಷ್ಟಿದೆ 1 ಭಾಗ ಇದೆ. m2 ಅಂದ್ರೆ ಎಷ್ಟು 1. ನೀವು m2 1 m1 2 m2 1 ಅಂತ ತೆಗೆದುಕೊಂಡು x1 y1 ಮತ್ತು x2 y2 ಪಾಯಿಂಟ್ ಗಳನ್ನು ತೆಗೆದುಕೊಂಡು ನೀವೇನ್ ಮಾಡಬಹುದು ಇದೇ ರೀತಿ ಡಿ ನ ನಿರ್ದೇಶಾಂಕವನ್ನು ನೀವೇನ್ ಮಾಡಬಹುದು ಕಂಡುಹಿಡಿಯಬಹುದು.